ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗುಬ್ಬೀಸ್ ವ್ಲಾಗ್. ನಾನು ಇವತ್ತು ಮಾಡ್ತಿರೋಂಥ ವ್ಲಾಗ್ ಯಾವುದಪ್ಪ ಅಂದರೆ ಯಾವ ರೆಸಿಪಿನಪ್ಪ ಅಂದರೆ, ಇವಾಗ ಅವರೆಕಾಳು ಸೀಸನ್ ಅಲ್ಲ, ಅವರೆಕಾಳು ಸೀಸನಲ್ಲಿ ವೆರೈಟಿ ಮಾಡ್ಕೊಂಡು ತಿನ್ನಬೇಕಲ್ವ. ಅದಕ್ಕೋಸ್ಕರ ಹಿಚ್ಕಿದ ಬೇಳೆ ಸಾಂಬಾರು ಮಾಡ್ತಿದ್ದೀನಿ. ಬೇಳೆ ಮಾಡಬೇಕು, ಹಿಚ್ಕಿದ ಬೇಳೆ ಮಾಡಬೇಕಂದ್ರೆ ಬಲ್ತಿರುತ್ತಲ್ಲ, ಅದು ಅವರೆಕಾಳನ್ನೆಲ್ಲ ತೆಗೆದ್ಬಿಟ್ಟು ನೆನೆಸ್ಬಿಟ್ಟು ಒಂದು 2 hours ನೆನೆಸಿದ್ರೆ ಸಾಕು. ಆಮೇಲೆ ಸಿಪ್ಪೆ ತೆಗೆದ್ಬಿಟ್ಟು ಅದರೊಳಗಡೆ ಇರುತ್ತಲ್ಲ ಬೇಳೆದು, ಆ ಸಾಂಬಾರು ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ. ತಡ ಮಾಡ್ದೇ ನಾನು ಹಿಚ್ಕಿದ ಬೇಳೆ ಸಾಂಬಾರು ಮಾಡೋದಕ್ಕೆ ಫಸ್ಟು ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ತಕ್ಷಣ ಸಾಸಿವೆ ಹಾಕಿ, ಸಾಸಿವೆ ಚಟಪಟ ಅಂತ ಸಿಡಿತಿದ್ದಂಗೆಲೆ ಕರಿಬೇವು ಹಾಕಿ, ಕರಿಬೇವು ಸಿಡಿತಿದ್ದಂಗೆಲೆ ನಾವು ನೆಕ್ಸ್ಟು ಉದ್ದುದ್ದಕ್ಕೆ ಕಟ್ ಮಾಡಿಟ್ಟಿರ್ತಕ್ಕಂಥ ಈರುಳ್ಳಿ ಹಾಕ್ತಾಯಿದ್ದೀವಿ. ಈರುಳ್ಳಿನೂ ಎಲ್ಲ ಚೆನ್ನಾಗಿ ಸಿಡಿದ ತಕ್ಷಣ ಟೊಮೊಟೊನೂ ಹಾಕಿ, ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಟೈಮು ಚೆನ್ನಾಗಿ ಮಿಕ್ಸ್ ಆಗಬೇಕದು. ಚೆನ್ನಾಗಿ ಮಿಕ್ಸ್ ಆಗಿದ್ದಕ್ಕೆ ನಾವು ಏನು ಹಿಚ್ಕಿದ ಬೇಳೆ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಹಿಚ್ಕಿದ ಬೇಳೆ ಹಾಕೋಣ. ಅದ್ರ ಜೊತೆಗೆ ಎಲ್ಲ ಫುಲ್ಲು ನಾವು ಎಷ್ಟು ತೊಗೊಂಡಿರ್ತೀವಲ್ಲ, ನಮ್ಮ ಸಾಂಬಾರು ನಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ನಾನು ಇವತ್ತೊಂದು ಬೌಲ್ ಹಾಕಿದ್ದೀನಿ. ಹಾಕ್ಬಿಟ್ಟು ಅದಕ್ಕೆ ನೆಕ್ಸ್ಟು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ಬೇಯೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಟೇಸ್ಟಿಗೆ ಸ್ವಲ್ಪನೇ ಉಪ್ಪು ಹಾಕ್ಕೊಳ್ಳಿ. ಯಾಕಂದರೆ ಮಸಾಲೆ ರುಬ್ಬಕ್ಕೂ ಹಾಕ್ಕೊಳ್ತೀವಿ. ಉಪ್ಪು ಹಾಕ್ಬಿಟ್ಟು ಕ್ಲೋಸ್ ಮಾಡಿಡೋಣ. ಇವಾಗ ನಾನು ಮಸಾಲೆ ರುಬ್ಬೋದಕ್ಕೆ ಒಂದು ಜಾರಲ್ಲಿ ಕಾಯಿ, ಸ್ವಲ್ಪ ಟೊಮೊಟೊ, ಒಂದೇ 4 ರಿಂದ 5 ಬೆಳ್ಳುಳ್ಳಿ ಹೆಸಲು, ಸ್ವಲ್ಪ ಹುಣಸೆಹಣ್ಣು, ಟೊಮೊಟೊ ಹಾಕಿರ್ತೀವಲ್ಲ ಹುಣಸೆಹಣ್ಣು ನೋಡಿ ಹಾಕ್ಕೊಳ್ಳಿ. ಈಗ ಹುಳಿ ಸಾಂಬಾರು ಪೌಡ್ರ್ ಹಾಕ್ಕೊಳ್ತೀವಿ. ನಿಮ್ಮ ಹತ್ರ ಇಲ್ಲಾಂದರೆ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಎರಡೂ ಹಾಕ್ಕೊಳ್ಳಿ. ನಾವು ಹುಳಿ ಸಾಂಬಾರು ಪೌಡ್ರ್ ಇದ್ರೆ ಅದೊಂದು ಹಾಕ್ಕೊಳ್ಳಿ ಸಾಕಾಗುತ್ತೆ. ಸ್ವಲ್ಪ ಉಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ರುಬ್ಬಿ ನೋಡಿ. ಇವಾಗ ನಾನು ರುಬ್ಬಿದ್ದೀನಿ. ಇವಾಗ ನುಣ್ಣಗೆ ರುಬ್ಕೋಬೇಕು, ತರಿ ಹಂಗೆ ರುಬ್ಬಬೇಡಿ, ನುಣ್ಣಗೆ ರುಬ್ಕೋಬೇಕು. ಈ ಕಡೆ ನಾವು ಬೇಳೆ ಬೇಯಕ್ಕಿಟ್ಟಿದ್ವಲ್ಲ, ನೀರೆಲ್ಲ ಹಿಂಗ್ಬಿಟ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಬೇಳೆ ಎಲ್ಲನ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ಲ ಬೇಳೆ. ಇವಾಗೆಲ್ಲನ ಬೇಳೆ ಬೆಂದ ತಕ್ಷಣ ನಾವು ರುಬ್ಬಿರೋ ಮಸಾಲೆ ಹಾಕೋಣ. ರುಬ್ಬಿರೋ ಮಸಾಲೆ ಹಾಕ್ಬಿಟ್ಟು ಸ್ವಲ್ಪ ನೀರು ಆ್ಯಡ್ ಮಾಡಬೇಕಾಗುತ್ತೆ. ಅದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೋಡಿ ಜಾರೆಲ್ಲ ತೊಳೆದ್ಬಿಟ್ಟು ಮಿಕ್ಸಿ ಜಾರನ್ನ ಹಾಕ್ಕೊಳ್ಳಿ. ನಿಮಗೆ ಚಪಾತಿ ಬೇಕಂದರೆ ಗಟ್ಟಿಗೆ ಮಾಡ್ಕೊಳ್ಳಿ, ಪೂರಿ ಚಪಾತಿ ಎಲ್ಲದಕ್ಕೂ ಕಾಂಬಿನೇಷನ್ ಆಗುತ್ತೆ. ನಿಮಗೆ ಯಾವ ಥರ ಎಷ್ಟು ಗಟ್ಟಿಗೆ ಬೇಕೋ ಅಷ್ಟಿಗೆ ಮಾಡ್ಕೊಳ್ಳಿ. ನಾನು ಇದು ಮುದ್ದೆಗೆ ಮಾಡ್ಕೊತಾ ಇದ್ದೀನಿ, ಅದಕ್ಕೋಸ್ಕರನೇ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟು ತೆಳ್ಳಗೆ ಮಾಡಿ ಇಟ್ಬಿಟ್ಟು ಮುಚ್ಚಿಟ್ಟಿದೆ. ಇವಾಗ ಈ ಥರ ಹಿಂಗೆ ಕುದಿಬೇಕು ಚೆನ್ನಾಗಿ. ಕೊತ್ತ ಅಂತ ಕುದ್ರೇ ಬೇಳೆ ಸಾಂಬಾರು ಚೆನ್ನಾಗಿರುತ್ತೆ. ಒಂದು 5 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ ಇವಾಗ ಆಗಿದೆ, ನಮ್ಮದು ಬೇಳೆ ಸಾಂಬಾರು ರೆಡಿಯಾಗಿದೆ. ನೀವು ಸಹ ಟ್ರೈ ಮಾಡಿ ಮನೆಯಲ್ಲಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇದು ಚಪಾತಿ, ದೋಸೆ, ಇಡ್ಲಿ, ಪೂರಿ ನಿಮಗೆ ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು. ನಿಮಗೆ ಯಾವುದಕ್ಕೆ ಬೇಕನ್ಸುತ್ತೋ ಅದಕ್ಕೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.